ಓಂ ಗುರುಭ್ಯೋ ನಮಃ. ಅರ್ಕಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೈ ನಮೋ ನಿತ್ಯಂ. ಸರಸ್ವತ್ಯೈ ನಮೋ ನಮಃ. ವೇದ ವೇದಾಂತ ವಿದ್ಯಾಸ್ಥಾನಭ್ಯೋ ಚ. ಎಲ್ಲ ಜ್ಯೋತಿಷ ಬಾಂಧವರಿಗೆ ಈ ದಿನದ ಪ್ರಣಾಮಗಳು. ಈ ದಿನ 26/5/2026ನೆಯ ಮಂಗಳವಾರ, ಏಕಾದಶಿ ತಿಥಿ ಮತ್ತು ಹಸ್ತ ನಕ್ಷತ್ರ ಇರುವಂತಹ ದಿನ. ಮಂಗಳವಾರ ಅನ್ನುವಂಥದ್ದು ಶಕ್ತಿ, ಧೈರ್ಯ, ಕಾರ್ಯಪ್ರವೃತ್ತಿ, ಸ್ಪರ್ಧಾತ್ಮಕತೆಯನ್ನು ನೀಡುವಂಥ ದಿನ. ಏಕಾದಶಿ ತಿಥಿ ಎನ್ನುವಂಥದ್ದು ಶುದ್ಧತೆ, ನಿಯಮ, ನಿಯಂತ್ರಣ, ಆಧ್ಯಾತ್ಮಿಕ ಜಾಗೃತಿಯನ್ನು ನೀಡುವಂಥ ದಿನ. ಹಸ್ತ ನಕ್ಷತ್ರ ಅನ್ನುವಂಥದ್ದು ಕೌಶಲ್ಯ, ಕಾರ್ಯನಿಪುಣತೆ, ಕೈಚಳಕ, ಪ್ರಾಯೋಗಿಕತೆ ಇವುಗಳನ್ನೆಲ್ಲ ನೀಡುವಂತಹ ದಿನ. ಈ ದಿನ ಮಂಗಳವಾರ ಮತ್ತು ಏಕಾದಶಿ ತಿಥಿ ಮತ್ತು ಹಸ್ತ ನಕ್ಷತ್ರ ಒಂದೇ ಬಾರಿ ಬಂದಿರೋದ್ರಿಂದ ಇವು 12 ರಾಶಿಗಳ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರ್ತವೆ ಅನ್ನುವಂಥದ್ರ ಬಗ್ಗೆ ಚಿಂತನೆ ಮಾಡುವಂತಹ ಒಂದು ಸುಸಂದರ್ಭ. ಮೇಷರಾಶಿಯವರೇ, ಈ ದಿನ ನಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ವೇಗದ ಜೊತೆ ನಿಖರತೆ ಅತ್ಯಗತ್ಯವಾಗಿರ್ತದೆ. ತಾಂತ್ರಿಕ ಕೌಶಲ್ಯ ಆಧಾರಿತ ಕೆಲಸಗಳನ್ನೇ ಯಶಸ್ಸನ್ನು ಸಾಧಿಸ್ತೀರಿ. ನಾಯಕತ್ವದ ಪಾತ್ರಗಳಲ್ಲಿ ಉತ್ತಮ ಪ್ರಗತಿಯನ್ನು ಕಾಣುವಂಥ ದಿನ. ಆದರೆ ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಕೋಪವೇನಾದರೂ ಇದ್ದರೆ ಅದನ್ನು ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕಾದದ್ದು ನಿಮ್ಮ ಜವಾಬ್ದಾರಿ. ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ ಆಗುವ ಸಾಧ್ಯತೆ ಇದೆ. ಕೌಶಲ್ಯ ಆಧಾರಿತ ಆದಾಯ ಅಥವಾ ಆದಾಯಕ್ಕೆ ಹೊಸ ಅವಕಾಶಗಳು ಬರುವಂಥ ಸಾಧ್ಯತೆ ಇದೆ. ಆದರೆ ಅಪಾಯಕರ ಹೂಡಿಕೆ ಮಾಡುವಂಥ ಸಂದರ್ಭ ಏನಾದರೂ ಬಂದರೆ ಅದರಿಂದ ದೂರ ಇರಬೇಕಾದದ್ದು ನಿಮ್ಮ ಜವಾಬ್ದಾರಿ. ಸಂಬಂಧಗಳಲ್ಲಿ ಸ್ಪಷ್ಟ ಮತ್ತು ನೇರವಾದ ಸಂವಹನ ಅತ್ಯಗತ್ಯವಾಗಿರುತ್ತದೆ. ತಪ್ಪು ತಿಳುವಳಿಕೆಗಳೇನಾದರೂ ಇದ್ದರೆ ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಉತ್ತಮ ಅವಕಾಶಗಳು ದೊರೀತದೆ. ಆದರೆ ಕಠಿಣವಾಗಿ ಮಾತನಾಡುವಂಥದ್ದನ್ನು ಮಾಡಬೇಡಿ ಎನ್ನುವಂಥದ್ದು. ನಿಮ್ಮ ಮನಸ್ಥಿತಿಯನ್ನು ನೋಡೋದಾದರೆ ಶಕ್ತಿಶಾಲಿ ಮತ್ತು ಕೇಂದ್ರೀಕೃತವಾದಂಥ ಮನೋಭಾವ ಅನ್ನುವಂಥದ್ದು ಇರ್ತದೆ. ಕೆಲಸದ ಮೇಲೆ ಉತ್ತಮ ಗಮನ ಕೊಡೋ ಸಾಧ್ಯತೆ ಇದೆ. ಆದರೆ ಕೆಲವೊಮ್ಮೆ ತಾಳ್ಮೆಯನ್ನು ಕಳೆದುಕೊಳ್ಳುವಂಥ ಸಾಧ್ಯತೆಯೂ ಇರ್ತದೆ. ಆದ್ದರಿಂದ ನಾವೇನು ಮಾಡಬೇಕು? ತಾಳ್ಮೆಯನ್ನು ಕಾಪಾಡಿಕೊಳ್ಬೇಕು. ಅತಿಯಾದ ವೇಗವನ್ನು ತಪ್ಪಿಸಬೇಕು. ಜಾಸ್ತಿ ಫಾಸ್ಟಾಗಿ ನೋಡೋಕ್ಕೆ ಹೋಗಬೇಕು. ತಾಳಿದವನು ಬಾಳಿಯನ್ನು ನಿಧಾನವಾಗಿ ಕಾರ್ಯವನ್ನು ಮಾಡಬೇಕು. ಕೋಪ ಏನಾದರೂ ಬಂದರೆ ಕಂಟ್ರೋಲ್ ಮಾಡಿಕೊಳ್ಬೇಕು. ಎಲ್ಲಕ್ಕೆ ಪರಿಹಾರಕ್ಕೋಸ್ಕರ ಗುರುವಿನ ಮಂತ್ರವನ್ನು ಪಠನೆ ಮಾಡಿ ಕಡಲೆಕಾಳನ್ನು ಪ್ರಾಣಿ ಪಕ್ಷಿಗಳಿಗೆ ದಾನವನ್ನು ಮಾಡಿ. ಕೊನೆಗೊಂದು ಕಿವಿ ಮಾತು: ವೇಗವಾಗಿ ಕಾರ್ಯವನ್ನು ನಿರ್ವಹಿಸಿ, ಸ್ಪಷ್ಟವಾಗಿ ಯೋಚಿಸಿ ಹಾಗೂ ಶಿಸ್ತನ್ನು ಕಾಪಾಡಿಕೊಳ್ಳಿ. ವೃಷಭ ರಾಶಿಯವರ, ಈ ದಿನ ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಪ್ರಾಯೋಗಿಕ ಕೌಶಲ್ಯಗಳ ಮೂಲಕ ಉತ್ತಮ ಪ್ರಗತಿ ಅನ್ನುವಂಥದ್ದು ಕಾಣ್ತೀರಿ. ತಾಂತ್ರಿಕ ಮತ್ತು ಯೋಜನಾ ಕೆಲಸಗಳಿಗೆ ಉತ್ತಮವಾದಂಥ ದಿನವಾಗಿದೆ. ನಾಯಕತ್ವದಲ್ಲಿ ನಿಧಾನವಾದಂಥ ಬೆಳವಣಿಗೆ ಉಂಟಾಗ್ತದೆ. ಆದರೆ ಆ ಬೆಳವಣಿಗೆ ಸ್ಥಿರವಾಗಿರ್ತದೆ ಎನ್ನುವಂಥದ್ದು. ಆದರೆ ಹಠಮಾರಿತನ ಅನ್ನುವಂಥದ್ದು ಬೇಡ. ಹಣಕಾಸಿನ ವಿಚಾರದಲ್ಲಿ ಸ್ಥಿರವಾಗಿ ಸುಧಾರಣೆ ಅನ್ನುವಂಥದ್ದು ಉಂಟಾಗ್ತದೆ. ಕೌಶಲ್ಯ ಆಧಾರಿತ ಆದಾಯ ಅನ್ನುವಂಥದ್ದು ಬರ್ತದೆ. ಅದರ ಜೊತೆಗೆ ಹೊಸ ಅವಕಾಶಗಳು ಸಹ ತೆರೆದುಕೊಳ್ತದೆ. ಆದರೆ ಅನಗತ್ಯವಾಗಿ ಹಣಕಾಸಿನ ವಿಚಾರದಲ್ಲಿ ಅಪಾಯಕ್ಕೆ ಸಿಲುಕಬೇಡಿ ಅನ್ನುವಂಥದ್ದು. ಸಂಬಂಧಗಳಲ್ಲಿ ಶಾಂತವಾದ ಸಂವಹನ ಅನ್ನುವಂಥದ್ದು ನಡೀತದೆ. ಕುಟುಂಬದಲ್ಲಿ ಉತ್ತಮ ಬಾಂಧವ್ಯ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಆದರೆ ಮನಸ್ಥಿತಿಯನ್ನು ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಆಗಾಗ್ಗೆ ಮನಸ್ಥಿತಿಯನ್ನು ಬದಲಾವಣೆ ಮಾಡಿಕೊಳ್ಳಬಾರ್ದು ಇವತ್ತು ಅನ್ನುವಂಥದ್ದು. ಆದರೆ ನಿಮ್ಮ ಮನಸ್ಥಿತಿಯಲ್ಲಿ ಕೇಂದ್ರೀಕೃತವಾದಂಥ ಮನೋಭಾವ, ಪ್ರಾಯೋಗಿಕವಾದಂಥ ಮನೋಭಾವ ಹೆಚ್ಚಾಗಿರ್ತದೆ. ಕೆಲಸದ ಮೇಲೆ ಹೆಚ್ಚಿನ ಗಮನ ಅನ್ನುವಂಥದ್ದು ಇರ್ತದೆ. ಯಾವುದೇ ಕಾರಣಕ್ಕೆ ಬೇಸರ ಅನ್ನುವಂಥದ್ದನ್ನು ಮಾಡಿಕೊಳ್ಳಬಾರ್ದು. ಭಾವನೆಗಳನ್ನು ನಿಯಂತ್ರಿಸಿಕೊಳ್ಳಬೇಕು. ತುರ್ತು ನಿರ್ಧಾರಗಳನ್ನು ಕೈಗೊಳ್ಳಬಾರ್ದು. ತಾಳ್ಮೆಯಿಂದ ಕಾರ್ಯನಿರ್ವಹಿಸಬೇಕು ಅನ್ನೋದು. ಸೂರ್ಯದೇವನಿಗೆ ಪ್ರಾರ್ಥನೆಯನ್ನು ಮಾಡಿ ಎಲ್ಲ ಶುಭವಾಗ್ತದೆ. ಕೊನೆಗೊಂದು ಕಿವಿ ಮಾತು: ಶಾಂತವಾಗಿರಿ, ತಾಳ್ಮೆಯಿಂದ ನಡೆದುಕೊಳ್ಳಿ. ನಿಮ್ಮ ಕೌಶಲ್ಯವನ್ನು ಸರಿಯಾಗಿ ಬಳಸೋದನ್ನು ಮರಿಬೇಡಿ.
ಮಿಥುನ ರಾಶಿಯವರೇ, ಈ ದಿನದ ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಸಂವಹನ ಮತ್ತು ಬಹು ಸಂವಹನ ಮತ್ತು ಬಹು ಟಾಸ್ಕಿಂಗ್ ಕೆಲಸಗಳಲ್ಲಿ ಉತ್ತಮವಾದಂಥ ಯಶಸ್ಸು ಸಾಧಿಸ್ತೀರಿ. ತ್ವರಿತ ನಿರ್ಧಾರಗಳು ಅತ್ಯಗತ್ಯವಾಗಿರ್ತದೆ. ಬರವಣಿಗೆ ಕ್ಷೇತ್ರದಲ್ಲಿ, ಮಾರಾಟ ಕ್ಷೇತ್ರದಲ್ಲಿ, ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿ ಉತ್ತಮವಾಗಿ ಯಶಸ್ಸನ್ನು ಕಾಣುವಂಥ ದಿನ. ಆದರೆ ಅತಿಯಾದಂಥ ವೇದ ಮತ್ತು ಅತಿಯಾದಂಥ ಗೊಂದಲವನ್ನು ತಪ್ಪಿಸ್ಬೇಕು ಅನ್ನುವಂಥದ್ದು. ಫಾಸ್ಟ್ ಇರಬಾರ್ದು, ಅತಿಯಾದಂಥ ಫಾಸ್ಟ್ ಇರಬಾರ್ದು, ಅತಿಯಾದಂಥ ಗೊಂದಲಗಳನ್ನು ಇಟ್ಕೊಳ್ಬಾರ್ದು, ಎಲ್ಲನ ಕ್ಲಾರಿಟಿ ಇರಬೇಕು. ಹಣಕಾಸಿನ ವಿಚಾರದಲ್ಲಿ ಹೊಸ ಅವಕಾಶಗಳು ಕಾಣಬಹುದು. ಕೌಶಲ್ಯ ಆಧಾರಿತ ಆದಾಯ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಆದರೆ ತುರ್ತಾಗಿ ಬರುವಂಥ ಖರ್ಚುಗಳನ್ನು ತಪ್ಪಿಸಬೇಕಾದದ್ದು ನಿಮ್ಮ ಜವಾಬ್ದಾರಿ. ಸಂಬಂಧಗಳಲ್ಲಿ ಸ್ಪಷ್ಟವಾದ ಸಂವಹನ ಅನ್ನುವಂಥದ್ದು ನಡೀತದೆ. ಈ ಹಿಂದೆ ಯಾವುದಾದ್ರೂ ತಪ್ಪು ಕಲ್ಪನೆಗಳೇನಾದರೂ ಇದ್ದರೆ ಅದನ್ನ ನಿವಾರಣೆ ಮಾಡ್ಕೊಳೋದಕ್ಕೆ ಉತ್ತಮವಾದಂಥ ದಿನ. ಕಠಿಣವಾಗಿ ಮಾತುಗಳನ್ನು ಆಡಬೇಡಿ ಎನ್ನುವಂಥದ್ದು. ನಿಮ್ಮ ಮನಸ್ಥಿತಿ ಸೃಜನಶೀಲತೆ ಮತ್ತು ವೇಗದಿಂದ ಕೂಡಿರ್ತದೆ. ಕೆಲವೊಮ್ಮೆ ಆತುರತೆಯ ಸ್ವಭಾವ ಅನ್ನುವಂಥದ್ದು ಬರ್ತದೆ, ಚಂಚಲ ಮನೋಭಾವ ಅನ್ನುವಂಥದ್ದು ಬರ್ತದೆ. ಆದರೂ ನಿಮ್ಮಲ್ಲಿರುವಂಥ ಶಕ್ತಿಯುತವಾದಂಥ ಮನೋಭಾವದಿಂದ ಎಲ್ಲವನ್ನು ನಿವಾರಿಸ್ಕೊಳ್ಬೋದು. ಕೋಪವನ್ನು ನಿಯಂತ್ರಿಸ್ಕೊಳ್ಳಿ. ಗಮನವನ್ನು ಕೇಂದ್ರೀಕರಿಸಿ ಒಂದೇ ಬಾರಿಗೆ ಹಲವಾರು ಕೆಲಸಗಳಿಗೆ ಕೈ ಹಾಕಬಾರ್ದು ಅನ್ನುವಂಥದ್ದು. ಎಲ್ಲದಕ್ಕೂ ತುಳಸಿ ಪೂಜೆಯನ್ನು ಮಾಡೋದ್ರಿಂದ ಎಲ್ಲ ಶುಭವಾಗ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಕೊನೆಗೊಂದು ಕಿವಿ ಮಾತು: ವೇಗವಾಗಿ ಯೋಚಿಸಿ, ಜಾಣ್ಮೆಯಿಂದ ಕಾರ್ಯವನ್ನು ನಿರ್ವಹಿಸಿ ಮತ್ತು ನಿಮ್ಮ ಗಮನವನ್ನು ಕಾಪಾಡಿಕೊಳ್ಳಿ ಎನ್ನುವಂಥದ್ದು. ಕಟಕ ರಾಶಿಯವರೇ, ಈ ದಿನ ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಗಮನ ಕೇಂದ್ರೀಕರಿಸುವಂಥದ್ದು, ಫೋಕಸ್ಸನ್ನು ಮೇಂಟೈನ್ ಮಾಡುವಂಥದ್ದು, ಶಿಸ್ತನ್ನು ಕಾಪಾಡಿಕೊಳ್ಳುವಂಥದ್ದು ಅತಿ ಮುಖ್ಯವಾಗಿರ್ತದೆ. ಸೃಜನಶೀಲ ಮತ್ತು ಪ್ರಾಯೋಗಿಕ ಕೆಲಸಗಳಲ್ಲಿ ಉತ್ತಮ ಪ್ರಗತಿ ಕಾಣುವಂಥ ದಿನ. ನಾಯಕತ್ವದ ಒತ್ತಡ ಅನ್ನುವಂಥದ್ದು ನಿಮ್ಮಲ್ಲಿ ಕಾಣಬಹುದು. ಆದರೆ ಭಾವನಾತ್ಮಕವಾಗಿ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಇದನ್ನು ನೀಡಬಾರ್ದು ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸ್ಥಿರತೆ ಎನ್ನುವಂಥದ್ದು ಇರ್ತದೆ. ಕೌಶಲ್ಯಾಧಾರಿತ ಅವಕಾಶಗಳು ಹೆಚ್ಚಾಗ್ತದೆ. ತುರ್ತಾಗಿ ಬರುವಂಥ ಖರ್ಚು ವೆಚ್ಚಗಳನ್ನು ನಿಯಂತ್ರಿಸಿಕೊಳ್ಬೇಕಾದದ್ದು ನಿಮ್ಮ ಜವಾಬ್ದಾರಿ. ಸಂಬಂಧಗಳಲ್ಲಿ ಸ್ಪಷ್ಟತೆ ಎನ್ನುವಂಥದ್ದು ಇರ್ತದೆ. ಸಹನೆ ಎನ್ನುವಂಥದ್ದು ಅತ್ಯಂತ ಮುಖ್ಯವಾಗಿರ್ತದೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರದಲೇ ಇರೋ ಹಾಗೆ ಮೇಂಟೈನ್ ಮಾಡ್ಕೊಳೋದಕ್ಕೆ ಉತ್ತಮವಾದಂಥ ದಿನ. ಮನೋಭಾವದಲ್ಲಿ ಸ್ವಲ್ಪ ಏರಿಳಿತಗಳಿರ್ತದೆ, ಅದನ್ನು ಕಂಟ್ರೋಲ್ ಮಾಡಿಕೊಳ್ಬೇಕಾದದ್ದು ನಿಮ್ಮ ಜವಾಬ್ದಾರಿ. ಭಾವನಾತ್ಮಕವಾಗಿ ಸ್ವಲ್ಪ ಕಷ್ಟ ಆದ್ರೂ ದೃಢವಾದಂಥ ಮನಸ್ಥಿತಿಯನ್ನು ಮೇಂಟೈನ್ ಮಾಡಬೇಕಾದದ್ದು ನಿಮ್ಮ ಜವಾಬ್ದಾರಿ. ಕೆಲವೊಮ್ಮೆ ಅಸಹನೆ ಎನ್ನುವಂಥದ್ದು ಕಾಣಬಹುದು. ಆದ್ದರಿಂದ ಓವರ್ ಥಿಂಕಿಂಗ್ ಮಾಡಬಾರ್ದು ಅನ್ನುವಂಥದ್ದು. ತಾಳ್ಮೆಯನ್ನು ಮೇಂಟೈನ್ ಮಾಡಬೇಕು, ಭಾವನೆಯನ್ನು ನಿಯಂತ್ರಿಸಿಕೊಳ್ಳಬೇಕು. ಎಲ್ಲದಕ್ಕೆ ವಿಷ್ಣುವಿನ ಮಂತ್ರವನ್ನು ಪಠನ ಮಾಡುವಂಥದ್ದು ಹೆಚ್ಚು ಶುಭ ಫಲವನ್ನು ನೀಡುತ್ತದೆ. ಕೊನೆಗೊಂದು ಕಿವಿ ಮಾತು: ಶಾಂತವಾಗಿರಿ, ತಾಳ್ಮೆಯಿಂದ ಕಾರ್ಯವನ್ನು ನಿರ್ವಹಿಸಿ, ಶಿಸ್ತುಬದ್ಧವಾಗಿ ನಡ್ಕೊಳ್ಳಿ, ಎಲ್ಲ ಶುಭವಾಗ್ತದೆ. ಸಿಂಹರಾಶಿಯವರೇ, ಈ ದಿನ ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ನಾಯಕತ್ವ ಗುಣ ಅನ್ನುವಂಥದ್ದು ಹೆಚ್ಚಾಗಿ ಕೆಲಸ ಮಾಡ್ತದೆ. ನಿರ್ವಹಣಾ ಕೌಶಲ್ಯದಲ್ಲಿ ಪ್ರಗತಿಯನ್ನು ಕಾಣುವಂಥ ದಿನ. ನಿರ್ಧಾರ ತೆಗೆದುಕೊಳ್ಳುವಲ್ಲಿ ವೇಗವಾಗಿ ತೆಗೆದುಕೊಳ್ಬೇಕು. ಆದರೆ ನಿರ್ಧಾರ ತೆಗೆದುಕೊಳ್ಳೋಂಥ ಸಂದರ್ಭದಲ್ಲಿ ಸ್ಪಷ್ಟತೆ ಎನ್ನುವಂಥದ್ದು ಇರಬೇಕು. ನೀವು ಮಾಡುವಂಥ ಪ್ರಾಯೋಗಿಕ ಕೆಲಸಗಳಲ್ಲಿ ಸಕ್ಸಸ್ ಕಾಣುವಂಥ ದಿನ ಇವತ್ತು. ಆದರೆ ಅಹಂ ಅನ್ನುವಂಥದ್ದು ಬೇಡ. ಕೋಪ ನಿಮ್ಮಲ್ಲಿರಲ್ಲ, ಅಕಸ್ಮಾತ್ ಬಂದರೆ ನಿಯಂತ್ರಣ ಮಾಡಿಕೊಳ್ಬೇಕಾದದ್ದು ನಿಮ್ಮದ ಜವಾಬ್ದಾರಿ. ಹಣಕಾಸಿನ ವಿಚಾರದಲ್ಲಿ ಉತ್ತಮ ಅವಕಾಶಗಳು ಬರ್ತದೆ. ಕೌಶಲ್ಯ ಆಧಾರಿತ ಆದಾಯ ಅನ್ನುವಂಥದ್ದು ಬರ್ತದೆ. ಪದೋನ್ನತಿ ಅನ್ನುವಂಥದ್ದು ಬರೋ ಸಾಧ್ಯತೆ ಇದೆ.
ತುರ್ತಾಗಿ ಹೂಡಿಕೆ ಮಾಡೋದನ್ನು ಮಾಡಬೇಡಿ. ಸಂಬಂಧಗಳಲ್ಲಿ ಸ್ಪಷ್ಟತೆ ಎನ್ನುವಂಥದ್ದು ಇರ್ತದೆ. ನೇರವಾಗಿ ಮಾತನಾಡ್ತೀರ, ಮುಚ್ಚುಮರೆ ಅನ್ನುವಂಥದ್ದು ಇರೋದಿಲ್ಲ. ಆತ್ಮೀಯತೆ ಎನ್ನುವಂಥದ್ದು ಹೆಚ್ಚಾಗ್ತದೆ. ಆದರೆ ಕಠಿಣ ಮಾತುಗಳಿಂದ ದೂರ ಇರಬೇಕು. ನೀವು ಯಾರ ಮೇಲೂ ಪ್ರಾಬಲ್ಯವನ್ನು ತೋರಿಸೋದಕ್ಕೆ ಹೋಗಬೇಡಿ. ನಿಮ್ಮ ಮನಸ್ಥಿತಿಯನ್ನು ನೋಡಿದ್ರೆ ನಾಯಕತ್ವದ ಒತ್ತಡ ಹೆಚ್ಚಾಗಿರ್ತದೆ. ಆತ್ಮವಿಶ್ವಾಸದಿಂದ ಕೂಡಿರುವಂಥ ಮನೋಭಾವ ಅನ್ನುವಂಥದ್ದು ಇರ್ತದೆ. ಆದರೆ ನಿಮ್ಮ ಮನೋಭಾವ ಪ್ರಬಲವಾಗಿರ್ತದೆ, ಶಕ್ತಿಯುತವಾಗಿರ್ತದೆ. ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಹೋಗ್ಬಿಡಿ. ಶಾಂತವಾಗಿರಿ. ಆತ್ಮವಿಶ್ವಾಸವನ್ನು ಗಳಿಸ್ಕೊಳ್ಳಿ. ಸುತ್ತಮುತ್ತ ಇರುವಂಥ ಜನರ ಪ್ರೀತಿ ವಿಶ್ವಾಸವನ್ನು ಗೆಲ್ಲುವುದು ನಿಮ್ಮ ಜವಾಬ್ದಾರಿ. ಎಲ್ಲದಕ್ಕೂ ಈ ದಿನ ನೀವು ಲಕ್ಷ್ಮೀದೇವಿಯ ಪ್ರಾರ್ಥನೆಯನ್ನು ಮಾಡುವಂಥದ್ದು ಹೆಚ್ಚು ಶುಭ ಫಲವನ್ನು ನೀಡುತ್ತದೆ. ಕೊನೆಗೊಂದು ಕಿವಿ ಮಾತು: ಶಿಸ್ತಿಯಿಂದ ಮುಂದಡಿಯಿರಿ, ಕೌಶಲ್ಯದಿಂದ ಕಾರ್ಯನಿರ್ವಹಿಸಿ ಮತ್ತು ಸಮತೋಲನವನ್ನು ಕಾಪಾಡಿಕೊಳ್ಳಿ. ಕನ್ಯಾ ರಾಶಿಯವರೇ, ಈ ದಿನದ ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ನಿಖರತೆ ಎನ್ನುವಂಥದ್ದು ಕಾಣ್ತೀರಿ, ವೇಗ ಅನ್ನುವಂಥದ್ದು ಕಾಣ್ತೀರಿ. ಯೋಜನೆ ಮತ್ತು ಕಾರ್ಯಗತಗೊಳಿಸುವಂಥ ಕಾರ್ಯಗಳಲ್ಲಿ ಉತ್ತಮ ಫಲಿತಾಂಶ ಅನ್ನುವಂಥದ್ದು ದೊರೆಯುತ್ತದೆ. ವಿಶ್ಲೇಷಣಾತ್ಮಕ ಕೆಲಸಗಳಲ್ಲಿ, ತಾಂತ್ರಿಕ ಕೆಲಸಗಳಲ್ಲಿ ಯಶಸ್ಸು ಸಾಧ್ಯತೆಗಳಿರ್ತದೆ. ಆದರೆ ಅತಿಯಾದಂಥ ಒತ್ತಡದಿಂದ ದೂರ ಇರಬೇಕಾದದ್ದು ನಿಮ್ಮ ಜವಾಬ್ದಾರಿ. ಯಾವುದೇ ಒಂದು ಕೆಲಸದಲ್ಲಿ ಹೆಚ್ಚಾಗಿ ಪರ್ಫೆಕ್ಟಾಗಿರಬೇಕು, ಅತಿಯಾದಂಥ ಪರ್ಫೆಕ್ಟ್ನೆಸ್ ಅನ್ನುವಂಥದ್ದು ಬೇಡ. ಸಕ್ಸಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದರಲ್ಲಿ ಇನ್ನೂ ಅತಿ ಮಾಡ್ಕೊಳೋದಕ್ಕೆ ಹೋಗಬಾರ್ದು. ಹಣಕಾಸಿನ ವಿಚಾರದಲ್ಲಿ ಸ್ಥಿರತೆ ಅನ್ನುವಂಥದ್ದು ಇರ್ತದೆ. ಹೊಸ ಆದಾಯ ಅನ್ನುವಂಥದ್ದು ಬರ್ತದೆ. ಅನಗತ್ಯ ಅಪಾಯಕ್ಕೆ ಸಿಲುಕದಲ್ಲೇ ಇರೋ ಹಾಗೆ ಜಾಗ್ರತೆಯನ್ನು ವಹಿಸಬೇಕು. ಸಂಬಂಧಗಳಲ್ಲಿ ಯಾವುದೇ ರೀತಿಯಾದಂಥ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಿದ್ದರೆ ಅದನ್ನು ಪರಿಹಾರ ಮಾಡ್ಕೊಳೋದಕ್ಕೆ ಅವಕಾಶಗಳು ದೊರೀತದೆ. ಎಲ್ಲರೊಂದಿಗೆ ಪ್ರೀತಿಯಿಂದ ಇರಿ, ಸ್ಪಷ್ಟವಾಗಿ ಮಾತನಾಡಿ. ಯಾರನ್ನು ಟೀಕೆ ಮಾಡಬೇಕಾದಂಥದ್ದು ಅವಶ್ಯಕತೆ ಬೇಡ. ಯಾರನ್ನು ಮನನೋಯಿಸುವಂಥ ಕಾರ್ಯವನ್ನು ಇದನ್ನು ಮಾಡಬೇಡಿ. ಯಾಕೆಂದರೆ ನಿಮ್ಮಲ್ಲಿ ಇದನ್ನು ವಿಶ್ಲೇಷಣಾತ್ಮಕವಾದಂಥ ಮನೋಭಾವ ಇರ್ತದೆ, ಆಕ್ರಮಣಕಾರಿ ಮನೋಭಾವ ಅನ್ನುವಂಥದ್ದು ಇರ್ತದೆ, ಉತ್ಪಾದಕತೆ ಹೆಚ್ಚಾಗಿರ್ತದೆ. ನಾನು ಏನು ಬೇಕಾದರೂ ಮಾಡ್ತೀನಿ, ಆ ಪಾಸಿಟಿವ್ ಥಿಂಕಿಂಗ್ ಅನ್ನುವಂಥದ್ದು ಇರ್ತದಲ್ಲ, ಅದು ತುಂಬ ಸ್ಟ್ರಾಂಗ್ ಆಗಿದೆ. ಯಾರ ಬಗ್ಗೆನೂ ಕಠಿಣವಾಗಿ ಮಾತನಾಡಬಾರ್ದು, ಟೀಕೆ ಮಾಡಬಾರ್ದು. ಪ್ರೀತಿಯಿಂದ ನಡ್ಕೊಳ್ಳಿ, ಲವಲವಿಕೆಯಿಂದ ಇರಿ. ಅತಿಯಾದಂಥ ಚಿಂತನೆ ಬೇಡ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲದಕ್ಕೂ ಹೆಸರು ಕಾಳನ್ನು ದಾನ ಮಾಡುವಂಥದ್ದು, ಪ್ರಾಣಿ ಪಕ್ಷಿಗಳಿಗೆ ಹೆಸರು ಕಾಳನ್ನು ದಾನ ಮಾಡುವಂಥದ್ದು ಹೆಚ್ಚು ಆದಾಯವನ್ನು ತಂದು ಕೊಡ್ತದೆ ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಕೊನೆಗೊಂದು ಕಿವಿ ಮಾತು: ನಿಖರವಾಗಿ ಕಾರ್ಯವನ್ನು ನಿರ್ವಹಿಸಿ, ಸ್ಪಷ್ಟವಾಗಿ ಚಿಂತನೆಯನ್ನು ಮಾಡಿ, ಶಿಸ್ತಿನಿಂದ ಮುಂದುವರಿಯಿರಿ. ಇಲ್ಲಿಯವರೆಗೆ ನೀವು ದಿನಭವಿಷ್ಯವನ್ನು ನೋಡ್ತಾ ಇರುವಂತಹ ಆತ್ಮೀಯರು ವಿಡಿಯೋಗೆ ಲೈಕನ್ನು ಕೊಡ್ತೀರಾ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದುವರಿತೀರಾ, ನಿಮ್ಮ ರಾಶಿಯ ಬಗ್ಗೆ ಕಾಮೆಂಟ್ ಮಾಡ್ತೀರಾ ಅಂತ ಬಲವಾಗಿ ನಂಬಿಕೊಂಡಿರ್ತೇವೆ. ತುಲಾರಾಶಿಯವರೇ, ಉದ್ಯೋಗ ವ್ಯವಹಾರಗಳಲ್ಲಿ ತಂಡದ ಕಾರ್ಯ ಮತ್ತು ಮಾತುಕತೆಯಲ್ಲಿ ಉತ್ತಮ ಪ್ರಗತಿಯನ್ನು ಕಾಣುವಂಥ ದಿನ. ತ್ವರಿತವಾಗಿ ನಿರ್ಧಾರ ತೆಗೆದುಕೊಳ್ಳುವಂಥ ಸಾಧ್ಯತೆಗಳೇ ಹೆಚ್ಚಾಗಿರ್ತದೆ, ಅಥವಾ ಅದರ ಅಗತ್ಯತೆ ಎನ್ನುವಂಥದ್ದು ಮೂಡುತ್ತದೆ. ಅದರ ಜೊತೆಗೆ ಪಾಲುಗಾರಿಕೆ ವ್ಯವಹಾರವನ್ನು ಮಾಡುವಂಥ ಸಂದರ್ಭ ಏನಾದರೂ ಬಂದರೆ ಧೈರ್ಯದಿಂದ ಮುಂದುವರಿಯಿರಿ. ಆದರೆ ಭಾವನಾತ್ಮಕ ಪ್ರತಿಕ್ರಿಯೆಗಳನ್ನು ನೀಡೋದಕ್ಕೆ ಹೋಗಬಾರ್ದು. ಹಣಕಾಸಿನ ವಿಚಾರದಲ್ಲಿ ತುಂಬ ತಾಂತ್ರಿಕವಾಗಿ ಕೌಶಲ್ಯದಿಂದ
ಹಣ ಸಂಪಾದಿಸುವಂಥ ಸಾಧ್ಯತೆಗಳಿರ್ತದೆ. ಹಣಕಾಸಿನಲ್ಲಿ ಇದನ್ನ ಸ್ಥಿರತೆಯನ್ನು ಕಾಪಾಡಿಕೊಳ್ತೀರಿ. ಅನಗತ್ಯ ಖರ್ಚುಗಳ ಬಗ್ಗೆ ಕೈ ಹಾಕೋದಿಲ್ಲ. ಖರ್ಚು ಮಾಡೋದಕ್ಕೆ ಅರ್ಜೆಂಟ್ ಮಾಡೋದಿಲ್ಲ ಅನ್ನುವಂಥ ಸಂಬಂಧಗಳಲ್ಲಿ ಆತ್ಮೀಯತೆ ಎನ್ನುವಂಥದ್ದು ಹೆಚ್ಚಾಗಿರ್ತದೆ. ಮುಖ್ಯವಾಗಿ ಸ್ಪಷ್ಟತೆ ಎನ್ನುವಂಥದ್ದು ಇರ್ತದೆ. ಅದರ ಜೊತೆಗೆ ಯಾವುದೇ ಒಂದು ವಿಚಾರವನ್ನು ನೇರವಾಗಿ ತಿಳಿಸಬೇಕು ಅಥವಾ ನೇರವಾಗಿ ಚರ್ಚಿಸಬೇಕು ಅನ್ನೋ ಮನೋಭಾವ ಇರ್ತದೆ. ಮುಚ್ಚುಮರೆ ಎನ್ನುವಂಥದ್ದು ಇದನ್ನು ಬೇಡ. ಮನೋಭಾವದಲ್ಲಿ ಏರಿಳಿತಗಳುಂಟಾಗುವ ಸಾಧ್ಯತೆ ಇದೆ. ಜಾಗ್ರತೆಯಿಂದ ವಹಿಸಿ. ಸಮತೋಲನವನ್ನು ಕಾಪಾಡಿಕೊಳ್ಬೇಕಾದಂಥದ್ದು ನಿಮ್ಮ ಜವಾಬ್ದಾರಿ. ಮನಸ್ಸಿನಲ್ಲಿ ಏನಾದರೂ ಸ್ವಲ್ಪ ಅಶಾಂತಿ ಎನ್ನುವಂಥದ್ದಿದ್ದರೆ ಅದನ್ನು ಕಡಿಮೆ ಮಾಡಿಕೊಳ್ಳಿ. ಏನಕ್ಕೆ ಅಶಾಂತಿ ಎನ್ನುವಂಥದ್ದು ಬೇಡ, ಶಾಂತಿಯನ್ನು ತೆಗೆದುಕೊಳ್ಳಿ. ಸಾಮಾಜಿಕ ಸಂಪರ್ಕಗಳು ಹೆಚ್ಚು ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ ಈ ದಿನ. ಆದ್ದರಿಂದ ಭಾವನೆಗಳನ್ನು ನಿಯಂತ್ರಿಸ್ಕೊಳ್ಳಿ. ತುರ್ತು ನಿರ್ಧಾರಗಳಿಗೆ ಕೈ ಹಾಕೋದಕ್ಕೆ ಹೋಗಬೇಡಿ. ಎಲ್ಲದಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ಪ್ರಾರ್ಥನೆಯನ್ನು ಮಾಡಿ. ಎಲ್ಲ ಶುಭವಾಗ್ತದೆ. ಕೊನೆಗೊಂದು ಕಿವಿ ಮಾತು, ಸಮತೋಲನದಿಂದ ಕಾರ್ಯನಿರ್ವಹಿಸಿ. ಜಾಣ್ಮೆಯಿಂದ ನಿರ್ಧಾರವನ್ನು ತೆಗೆದುಕೊಳ್ಳಿ. ಶಾಂತವಾಗಿರಿ. ವೃಶ್ಚಿಕ ರಾಶಿಯವರೇ, ಈ ದಿನದ ನಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಕಾರ್ಯನಿರ್ವಹಣೆಯಲ್ಲಿ ಉತ್ತಮ ಫಲ. ತಂತ್ರಗಾರಿಕೆಯಿಂದ ಯೋಜನೆಯನ್ನು ರೂಪಿಸೋದರಲ್ಲಿ ಸಕ್ಸಸ್. ಗುಪ್ತ ಅವಕಾಶಗಳು ಬರುವಂಥ ಸಾಧ್ಯತೆ ಇರ್ತದೆ. ಅಥವಾ ನೀವು ಮಾಡ್ತಾ ಇರೋಂಥ ಕೆಲಸಗಳಲ್ಲಿ ಯಶಸ್ಸು ಸಿಗೋ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ನಿಮ್ಮಲ್ಲಿ ನಾಯಕತ್ವ ವಹಿಸುವಂಥ ಸಂದರ್ಭಗಳೇನಾದರೂ ಬಂದರೆ, ಅಥವಾ ಒಂದು ಗುಂಪಿನಲ್ಲಿ ನೀವೇನಾದರೂ ಕೆಲಸ ಮಾಡ್ತಾ ಇದ್ದೀರಿ ಅಂತಂದರೆ, ಅಲ್ಲಿ ನಿಮ್ಮ ಪ್ರಾಮುಖ್ಯತೆ ಅಥವಾ ನಿಮ್ಮ ಪ್ರಭಾವ ಹೆಚ್ಚಾಗಿರ್ತದೆ. ಈ ದಿನ ನಿಮ್ಮನ್ನು ಜನ ಗುರುತಿಸ್ತಾರೆ. ಆದರೆ ನೀವು ನಿಮ್ಮನ್ನು ಅತಿಯಾಗಿ ಕಂಟ್ರೋಲ್ ಮಾಡ್ಕೊಳ್ಳುವಂಥದ್ದು ಅಥವಾ ನೀವು ಬೇರೆಯವ್ರನ್ನ ಅತಿಯಾಗಿ ಕಂಟ್ರೋಲ್ ಮಾಡುವಂಥದ್ದು ಮಾಡಬೇಡಿ. ಅದರ ಜೊತೆಗೆ ಸಂಶಯ ಸ್ವಭಾವ ಏನಾದರೂ ಇದ್ದರೆ ಈ ದಿನ ಯಾರ ಬಗ್ಗೆ ನಾವು ಸಂಶಯ ಪಡೋದು ಬೇಡ. ಹಣಕಾಸಿನ ವಿಚಾರದಲ್ಲಿ ಸ್ಥಿರವಾದಂಥ ಬೆಳವಣಿಗೆ ಉಂಟಾಗ್ತದೆ. ತಂತ್ರಗಾರಿಕೆಯಿಂದ ಧನದ ಆದಾಯ ಹೆಚ್ಚಾಗೋ ಸಾಧ್ಯತೆಗಳಿರ್ತದೆ. ಆದರೆ ಅಪಾಯಕರ ನಿರ್ಧಾರಗಳಿಗೆ ಕೈ ಹಾಕೋದಕ್ಕೆ ಹೋಗಬೇಡಿ. ಸಂಬಂಧಗಳಲ್ಲಿ ತೀವ್ರತೆ ಅನ್ನುವಂಥದ್ದನ್ನು ಕಡಿಮೆ ಮಾಡಿಕೊಳ್ಬೇಕು. ಸ್ಪಷ್ಟತೆ ಎನ್ನುವಂಥದ್ದನ್ನು ಹೆಚ್ಚು ಮಾಡಿಕೊಳ್ಬೇಕು. ಸಂಬಂಧಗಳಲ್ಲಿ ನಂಬಿಕೆಯನ್ನು ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಉತ್ತಮವಾದಂಥ ಅವಕಾಶಗಳು ದೊರೀತದೆ. ಸಮಾಜದಲ್ಲಿ ನನ್ನ ಬಗ್ಗೆ ಒಂದು ನಂಬಿಕೆಯನ್ನು ಗಳಿಸಬೇಕು. ನಾನು ಅಂತಂದರೆ ಇಂಥದೇ ವ್ಯಕ್ತಿ ಅಂತ ಗುರುತಿಸ್ಕೊಳ್ಬೇಕು ಅಂತ ಏನಾದರೂ ಪ್ರಯತ್ನ ಪಟ್ಟರೆ ಇದನ್ನು ಖಂಡಿತ ಒಳ್ಳೆಯ ಅವಕಾಶಗಳು ಸಿಗ್ತದೆ. ಸದುಪಯೋಗವನ್ನು ಪಡಿಸ್ಕೊಳ್ಳಿ. ಯಾರ ಬಗ್ಗೆಯೂ ಈರ್ಷೆ ತಾತ್ಸಾರ ಮಾಡುವಂಥದ್ದು ಬೇಡ. ನನ್ನದೇ ನಡಿಬೇಕು, ನನ್ನ ಇಚ್ಛೆಯಂತೆಯೇ ಆಗಬೇಕು, ಬೇಡ. ಅದು ಎಲ್ಲರೊಂದಿಗೆ ಒಂದಾಗು ಮಂಕುತಿಮ್ಮ ಗಾದೆಯನ್ನು ಫಾಲೋ ಮಾಡಿ. ಎಲ್ಲ ಶುಭವಾಗ್ತದೆ. ಅಂತರಾತ್ಮಕ್ಕೆ ಹೆಚ್ಚು ಬೆಲೆಯನ್ನು ಕೊಡಿ. ಭಾವನೆಗಳ ಒತ್ತಡ ಅನ್ನುವಂಥದ್ದು ಕಾಣಬಹುದು. ಆದರೆ ಅಂತರಾತ್ಮ ಏನು ಹೇಳ್ತದೆ ಅದರಂತೆ ಕಾರ್ಯನಿರ್ವಹಿಸಿ. ಅಂತರಾತ್ಮ ಶಕ್ತಿಶಾಲಿಯಾಗಿರ್ತದೆ. ಒಂದೇ ಕಡೆ ಮನಸ್ಸನ್ನು ಕೇಂದ್ರೀಕರಣ ಮಾಡೋದನ್ನು ಕಲ್ತ್ಕೊಳ್ಳಿ. ತಾಳ್ಮೆ ಎನ್ನುವಂಥದ್ದು ಅತಿ ಮುಖ್ಯ.
ಎಲ್ಲದಕ್ಕೆ ಚಂದ್ರಶೇಖರನಿಗೆ, ಸೋಮೇಶ್ವರನಿಗೆ ಪ್ರಾರ್ಥನೆಯನ್ನು ಮಾಡಿ ನಾಯಿಗಳಿಗೆ, ಬೆಕ್ಕುಗಳಿಗೆ ಸ್ವಲ್ಪ ಕ್ಷೀರವನ್ನು ದಾನ ಮಾಡಿ, ಎಲ್ಲ ಶುಭವಾಗ್ತದೆ. ಕೊನೆಗೊಂದು ಕಿವಿ ಮಾತು, ಆಳವಾಗಿ ಕಾರ್ಯವನ್ನು ನಿರ್ವಹಿಸಿ, ಸ್ಪಷ್ಟವಾಗಿ ಚಿಂತಿಸಿ, ನಿಯಂತ್ರಣದಲ್ಲಿರಿ, ಕಾರ್ಯದ ಬಗ್ಗೆ ಹೆಚ್ಚು ಕೇಂದ್ರೀಕರಗೊಳಿಸಿ ಎನ್ನುವಂಥದ್ದು. ಧನುಸ್ಸು ರಾಶಿಯವರು, ಈ ದಿನದ ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ, ಅದರಲ್ಲೂ ಸಂವಹನ ಕ್ಷೇತ್ರದಲ್ಲಿ ಉತ್ತಮ ಪ್ರಗತಿಯನ್ನು ಕಾಣ್ತೀರಿ. ವಿಚಾರವನ್ನು ಜನಗಳ ಜೊತೆ ಹಂಚಿಕೊಳ್ಳುವಂಥದ್ದು, ಮಾರ್ಗದರ್ಶನ ನೀಡುವಂಥದ್ದು, ಜ್ಞಾನಕ್ಕೆ ಸಂಬಂಧಪಟ್ಟಂಥ ಸಲಹೆಗಳನ್ನು ನೀಡುವಂಥದ್ದು, ನಿಮ್ಮ ಬುದ್ಧಿಯನ್ನು ಉಪಯೋಗಿಸುವಂಥದ್ದು, ಈ ರೀತಿಯ ಕಾರ್ಯಗಳಲ್ಲಿ ಉತ್ತಮ ಪ್ರಗತಿಯನ್ನು ಕಾಣ್ತೀರಿ. ತ್ವರಿತವಾದಂಥ ನಿರ್ಧಾರ ತೆಗೆದುಕೊಳ್ಳುವಂಥ ಅವಕಾಶಗಳು ಹೆಚ್ಚಾಗಿರ್ತದೆ. ಸ್ಪಷ್ಟವಾಗಿ ಕಾರ್ಯನಿರ್ವಹಣೆ ಮಾಡುವಂಥದ್ದು ಈ ದಿನ ನಿಮಗೆ ಅತ್ಯಗತ್ಯವಾಗಿರ್ತದೆ. ಮುಂದಾಳತ್ವ ವಹಿಸುವಂಥ ಅವಕಾಶಗಳು ಬರಬಹುದು. ಆದರೆ ಅತಿಯಾದಂಥ ವಿಶ್ವಾಸ ಅನ್ನುವಂಥದ್ದು ಬೇಡ. ಸೌಮ್ಯದಿಂದ ಮಾತನಾಡುವಂಥದ್ದನ್ನು ಹೆಚ್ಚು ಮಾಡಿಕೊಳ್ಳಿ. ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ ಮಾಡಿಕೊಳ್ಳೋದಕ್ಕೆ ಉತ್ತಮ ಅವಕಾಶಗಳು ದೊರೆಯುತ್ತದೆ. ತಂತ್ರಗಾರಿಕೆಯನ್ನು ಉಪಯೋಗಿಸ್ಕೊಂಡು ಆದಾಯವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಅವಕಾಶಗಳು ದೊರೆಯುತ್ತದೆ. ಆದರೆ ಆವೇಶಭರಿತವಾಗಿ ಖರ್ಚುಗಳನ್ನು ಮಾಡೋದನ್ನು ತಪ್ಪಿಸಬೇಕು ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಸಂಬಂಧಗಳಲ್ಲಿ ಸ್ಪಷ್ಟತೆ ಮತ್ತು ಸತ್ಯತೆ ಎನ್ನುವಂಥದ್ದು ಅತಿ ಮುಖ್ಯ. ತಪ್ಪು ತಿಳುವಳಿಕೆಗಳನ್ನು ಸರಿಪಡಿಸ್ಕೊಳ್ಳುವಂಥ ಅವಕಾಶಗಳು ಹೆಚ್ಚಾಗಿರ್ತದೆ. ಕಠಿಣವಾಗಿ ಮಾತನಾಡುವಂಥದ್ದು, ತೀವ್ರವಾಗಿ ಪ್ರತಿಕ್ರಿಯೆ ನೀಡುವಂಥದ್ದು ಬೇಡವೇ ಬೇಡ. ಆಶಾವಾದಿ ಅಂತ ಮನೋಭಾವ ನಿಮ್ಮಲ್ಲಿರ್ತದೆ. ಉತ್ಸಾಹಭರಿತವಾದಂಥ ಮನೋಭಾವ ನಿಮ್ಮಲ್ಲಿರ್ತದೆ. ಆತ್ಮವಿಶ್ವಾಸ ಅನ್ನುವಂಥದ್ದು ಹೆಚ್ಚಾಗಿರ್ತದೆ. ಆದರೆ ತುರ್ತು ನಿರ್ಧಾರ ಅನ್ನುವಂಥದ್ದು ಬೇಡ. ಅಹಂ ಅನ್ನುವಂಥದ್ದು ಬೇಡ. ತಾಳ್ಮೆ ಏನಾದರೂ ಇಲ್ಲ ಅಂತಂದರೆ ತಾಳ್ಮೆ ತೆಗೆದುಕೊಳ್ಬೇಕಾಗಿರೋದೇ ನಿಮ್ಮ ಜವಾಬ್ದಾರಿ. ಎಲ್ಲದಕ್ಕೂ ಸಹಕಾರ ಆಗುವಂತೆ ವಿಷ್ಣು ದೇವರ ಪ್ರಾರ್ಥನೆಯನ್ನು ಮಾಡಿ, ಎಲ್ಲ ಶುಭವಾಗ್ತದೆ. ಕೊನೆಗೊಂದು ಕಿವಿ ಮಾತು, ಸ್ಪಷ್ಟವಾಗಿ ಮಾತನಾಡಿ, ಧೈರ್ಯದಿಂದ ಕಾರ್ಯನಿರ್ವಹಿಸಿ, ಹಾಗೂ ನಿಮ್ಮ ನಿಯಂತ್ರಣದಲ್ಲಿ ನೀವಿರಿ. ಮಕರ ರಾಶಿಯವರೇ, ಉದ್ಯೋಗ ವ್ಯವಹಾರಗಳಲ್ಲಿ ಜವಾಬ್ದಾರಿ ಮತ್ತು ಕೆಲಸದ ಒತ್ತಡ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಯೋಜನೆ ಮಾಡುವಂಥದ್ದು, ಕೆಲಸಗಳನ್ನು ಕಾರ್ಯಗತಗೊಳಿಸುವಂಥದ್ದು, ಮಾಡುವಂಥ ಕಾರ್ಯದಲ್ಲಿ ಉತ್ತಮ ಫಲಿತಾಂಶ ಅನ್ನುವಂಥದ್ದು ದೊರೆಯುತ್ತದೆ. ಅಧಿಕಾರಕ್ಕೆ ಸಂಬಂಧಿಸಿದ ಕೆಲಸಗಳಲ್ಲಿ ಪ್ರಗತಿ ಅನ್ನುವಂಥದ್ದನ್ನು ಕಾಣ್ತೀರಾ. ನಾಯಕತ್ವದ ಅವಕಾಶಗಳು ಬರಬಹುದು. ಅತಿಯಾದ ಒತ್ತಡವನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಕಠಿಣವಾಗಿ ಪ್ರತಿಕ್ರಿಯೆಯನ್ನು ನೀಡೋದಕ್ಕೆ ಹೋಗಬೇಡಿ. ಕಠಿಣವಾಗಿ ವರ್ತಿಸಬೇಡಿ. ಹಣಕಾಸಿನ ವಿಚಾರದಲ್ಲಿ ಉನ್ನತಿ ಅನ್ನುವಂಥದ್ದು ಕಾಣ್ತೀರಿ. ತಂತ್ರಗಾರಿಕೆಯನ್ನು ಬೆರೀತೀರಿ. ಆದರೆ ಹೆಚ್ಚು ಬುದ್ಧಿ ಉಪಯೋಗಿಸೋದಕ್ಕೆ ಹೋಗಿ ಅನಾವಶ್ಯಕ ಅಪಾಯಗಳಿಗೆ ಸಿಲುಕಬೇಡಿ ಎನ್ನುವಂಥದ್ದನ್ನು ತಿಳ್ಕೊಂಡಿರಬೇಕು. ಸಂಬಂಧಗಳಲ್ಲಿ ಗಂಭೀರತೆ ಎನ್ನುವಂಥದ್ದು ಹೆಚ್ಚಾಗ್ತದೆ. ಜವಾಬ್ದಾರಿ ಎನ್ನುವಂಥದ್ದು ಹೆಚ್ಚಾಗ್ತದೆ. ಕುಟುಂಬದಲ್ಲಿ, ಬಂಧು ವರ್ಗಗಳಲ್ಲಿ ಒಗ್ಗಟ್ಟು ಅನ್ನುವಂಥದ್ದು
ತುಂಬ ಸ್ಪಷ್ಟವಾಗಿ ಕೆಲಸವನ್ನು ಮಾಡ್ತದೆ ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಆದರೆ ಭಾವನಾತ್ಮಕವಾಗಿ ಯಾರಿಂದಲೂ ದೂರ ಆಗಬಾರ್ದು ಅನ್ನುವಂಥದ್ದನ್ನು ಗಮನದಲ್ಲಿ ಇಟ್ಕೊಂಡಿರಬೇಕು. ನಿಮ್ಮ ಮನಸ್ಥಿತಿಯನ್ನು ನೋಡಿದ್ರೆ ಕೆಲಸದ ಮೇಲೆ ಹೆಚ್ಚು ಗಮನವನ್ನು ಕೇಂದ್ರೀಕರಿಸ್ತೀರಿ. ಪ್ರಾಯೋಗಿಕವಾದಂಥ ಶಿಸ್ತಿನ ಮನೋಭಾವ ಅನ್ನುವಂಥದ್ದು ಇರ್ತದೆ. ಆದರೆ ಏನಾದರೂ ಒತ್ತಡ ನಿಮ್ಮ ಮನಸ್ಸಿನಲ್ಲಿದ್ದರೆ ಕಡಿಮೆ ಮಾಡಿಕೊಳ್ಳಿ. ತಾಳ್ಮೆ ಅನ್ನುವಂಥದ್ದು ಇರಬೇಕು. ಕೆಲಸದ ಭಾರ ಹೆಚ್ಚಾಗದಲ್ಲೇ ಇರೋ ಹಾಗೆ ನೋಡಿಕೊಳ್ಬೇಕಾದದ್ದೇ ನಿಮ್ಮ ಜವಾಬ್ದಾರಿ. ಎಲ್ಲದಕ್ಕೂ ಸಹಕಾರಿಯಾಗಿರುವಂತೆ ಹನುಮಂತನ ಮಂತ್ರವನ್ನು ಪಠನೆ ಮಾಡುವಂಥದ್ದು ತುಂಬ ಅನುಕೂಲಕರವಾಗಿರ್ತದೆ. ಶಿಸ್ತಿನಿಂದ ಮುಂದುವರಿಯಿರಿ, ಶಾಂತವಾಗಿ ಇರಿ. ದೀರ್ಘಕಾಲಿಕ ಸಕ್ಸಸ್ಸನ್ನು ಕಾಣ್ತೀರಿ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಕುಂಭರಾಶಿಯವರೇ, ಈ ದಿನದ ನಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ನವೀನತೆ ಮತ್ತು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವಂಥ ಮಾರ್ಗದಲ್ಲಿ ಉತ್ತಮ ಪ್ರಗತಿಯನ್ನು ಕಾಣ್ತೀರಿ. ನೀವು ತೆಗೆದುಕೊಳ್ಳುವಂಥ ತ್ವರಿತ ನಿರ್ಧಾರಗಳಲ್ಲಿ ಯಶಸ್ಸು ಅನ್ನುವಂಥದ್ದು ಸಾಧ್ಯತೆ ಬರ್ತದೆ. ಗುಂಪಿನಲ್ಲಿ ಸೇರಿಕೊಂಡು ಕಾರ್ಯ ಮಾಡುವಂಥದ್ದು, ನೆಟ್ವರ್ಕಿಂಗ್ ಕಾರ್ಯಗಳಲ್ಲೇನಾದರೂ ಮುಂದುವರಿತಾ ಇದ್ದೀರಾ ಅಂತಂದರೆ ಅದು ನಿಮಗೆ ಹೆಚ್ಚು ಸಹಕಾರಿಯಾಗಿ ಕಾಣ್ತದೆ ಎನ್ನುವಂಥದ್ದು. ಆದರೆ ಚಂಚಲತೆ ಎನ್ನುವಂಥದ್ದನ್ನು ದೂರ ಮಾಡಬೇಕು. ಗುಂಪಿನ ಜೊತೆ ಇದ್ದರೆ ನಮ್ಮ ಮನಸ್ಸು ಆ ಕಡೆ ಈ ಕಡೆ ವಾಲ್ದಲ್ಲೇ ಇರೋ ಹಾಗೆ ನೋಡಿಕೊಳ್ಬೇಕು. ಆಕರ್ಷಣೆಗೆ ಒಳಗಾಗಬಹುದು. ಜಾಗ್ರತೆಯಿಂದ ಇರಿ. ಹೆಚ್ಚಾಗಿ ಚಿಂತನೆಗೊಳಗಾಗಬೇಡಿ ಎನ್ನುವಂಥದ್ದು. ಹಣಕಾಸಿನ ವಿಚಾರದಲ್ಲಿ ಹೊಸ ಹೊಸ ಅವಕಾಶಗಳು ಬರ್ತದೆ. ಸೈಡ್ ಬಿಸ್ನೆಸ್ ಮಾಡಬೇಕು ಅನ್ನುವಂಥ ಮನೋಭಾವ ಬರ್ತದೆ. ಒಂದಕ್ಕಿಂತ ಹೆಚ್ಚು ಮೂಲಗಳಿಂದ ಧನ ಸಂಪಾದನೆ ಮಾಡುವಂಥ ಅವಕಾಶಗಳು ಬರಬಹುದು. ಅಪಾಯಕರ ಹೂಡಿಕೆಗಳು ಕೈಯಾಕದಲ್ಲಿರೋ ಹಾಗೆ ನೋಡ್ಕೊಳ್ಬೇಕಾದದ್ದು ನಿಮ್ಮ ಜವಾಬ್ದಾರಿ. ಸಂಬಂಧಗಳಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಬರದಲೇ ಇರೋ ಹಾಗೆ ನೋಡ್ಕೊಳ್ಬೇಕಾದದ್ದು ನಿಮ್ಮ ಜವಾಬ್ದಾರಿ. ಸ್ಪಷ್ಟವಾಗಿ ಮಾತನಾಡಿ, ನೇರವಾಗಿ ಸಂವಹನವನ್ನು ಮಾಡಿ, ಭಾವನಾತ್ಮಕವಾಗಿ ಎಲ್ಲರ ಆತ್ಮೀಯತೆಯನ್ನು ಗಳಿಸ್ಕೊಳ್ಳಿ. ಭಾವನಾತ್ಮಕವಾಗಿ ಎಲ್ಲರ ಜೊತೆ ಹತ್ತಿರ ಆಗೋ ಹಾಗೆ ನೋಡ್ಕೊಳ್ಬೇಕಾದದ್ದು ನಿಮ್ಮ ಜವಾಬ್ದಾರಿ. ನಿಮ್ಮ ಮನಸ್ಸಿನಲ್ಲಿ ಹೊಸ ಹೊಸ ಆಲೋಚನೆಗಳು ಬರ್ತದೆ. ಶಕ್ತಿಯುತವಾದಂಥ ಮನಸ್ಥಿತಿ ಎನ್ನುವಂಥದ್ದು ಇರ್ತದೆ. ಯೋಚನೆಗಳು ವೇಗವಾಗಿ ಸಾಗ್ತದೆ. ಯಾವುದೇ ಕಾರಣಕ್ಕೆ ಬೇಸರವನ್ನು ತಂದುಕೊಳ್ಳದಲೇ ಇರುವಂಥದ್ದು ನಿಮ್ಮ ಜವಾಬ್ದಾರಿ. ಗಮನವನ್ನು ಕೇಂದ್ರೀಕರಿಸಬೇಕು. ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರ್ದು. ಕೋಪ ಅನ್ನುವಂಥದ್ದನ್ನು ಈ ದಿನ ಹತ್ತಿರ ಬಿಟ್ಕೊಳ್ಬಾರ್ದು ಅನ್ನುವಂಥದ್ದು. ದುರ್ಗಾದೇವಿಯ ಪ್ರಾರ್ಥನೆಯನ್ನು ಮಾಡುವಂಥದ್ದು ಹೆಚ್ಚು ಶುಭ ಫಲವನ್ನು ಕೊಡುತ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ವೇಗವಾಗಿ ಚಿಂತಿಸಿ, ಸ್ಮಾರ್ಟಾಗಿ ಕೆಲಸವನ್ನು ಮಾಡಿ, ಬ್ಯಾಲೆನ್ಸ್ ಮಾಡೋದನ್ನು ಕಲಿತ್ಕೊಳ್ಳಿ ಎನ್ನುವಂಥದ್ದು. ಮೀನರಾಶಿಯವರೇ, ಈ ದಿನದ ನಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ, ಸೃಜನಾತ್ಮಕ ಕ್ಷೇತ್ರಗಳಲ್ಲಿ, ಸೇವಾ ಕ್ಷೇತ್ರಗಳಲ್ಲಿ ಉತ್ತಮ ಪ್ರಗತಿಯನ್ನು ಕಾಣ್ತೀರಿ. ಅಂತರಾತ್ಮದ ಮಾತಿನಂತೆ ಕಾರ್ಯವನ್ನು ಮಾಡುವಂಥದ್ದು, ಕಾರ್ಯಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವಂಥದ್ದು ಎರಡೂ ಸಹ ನಿಮಗೆ ಈ ದಿನ ಸಹಾಯಕಾರಿಯಾಗಿರ್ತದೆ. ಒಂದು ಯೋಜನೆಯನ್ನು ರೂಪಿಸುವಂಥದ್ದು, ಯೋಜಿಸಿದ ಯೋಜನೆಯನ್ನು ಕಾರ್ಯಗತಗೊಳಿಸುವಲ್ಲಿ ಯಶಸ್ಸನ್ನು ಸಾಧಿಸುವಂಥದ್ದು ಎಲ್ಲ ಉಂಟಾಗ್ತದೆ. ಆದರೆ ಗೊಂದಲಗಳನ್ನು ಕಡಿಮೆ ಮಾಡಿಕೊಳ್ಳಿ. ಭಾವನಾತ್ಮಕ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಹೋಗಿಬಿಡಿ. ಈ ದಿನ ಹಣಕಾಸಿನ ವಿಚಾರದಲ್ಲಿ ನಿಧಾನವಾಗಿ ಸುಧಾರಣೆ ಅನ್ನುವಂಥದ್ದು ಉಂಟಾಗ್ತದೆ. ಆತುರತೆ ಅನ್ನುವಂಥದ್ದು ಬೇಡ.
ಆದಾಯ ಬರೋದಕ್ಕೆ ಅವಕಾಶಗಳು ಕಾಣಿಸ್ತದೆ. ಸ್ಪಷ್ಟವಾಗಿ ಯೋಚಿಸಿದ್ರೆ ಗೊತ್ತಾಗ್ತದೆ. ಎಲ್ಲದರ ಜೊತೆ ನೀವು ಭಾವನಾತ್ಮಕವಾಗಿ ಖರ್ಚು ಮಾಡೋದನ್ನು ಕಡಿಮೆ ಮಾಡ್ಕೊಳ್ಳಿ. ಸಂಬಂಧಗಳಲ್ಲಿ ಒಬ್ಬರನ್ನೊಬ್ಬರನ್ನ ಅರ್ಥ ಮಾಡ್ಕೊಳ್ಳುವಂಥದ್ದು, ಆತ್ಮೀಯತೆಯನ್ನು ಹೆಚ್ಚು ಮಾಡ್ಕೊಳ್ಳುವಂಥದ್ದು, ಎಲ್ಲದಕ್ಕೆ ಅವಕಾಶಗಳು ಬರ್ತದೆ. ಕುಟುಂಬದಲ್ಲಿ ಎಲ್ಲರೊಂದಿಗೆ ಬಾಂಧವ್ಯ ಅನ್ನುವಂಥದ್ದು ಹೆಚ್ಚಾಗ್ತದೆ. ಆದರೆ ಅತಿಯಾದಂಥ ತ್ಯಾಗ ಮನೋಭಾವ ಅನ್ನುವಂಥದ್ದು ಬೇಡ. ನಿಮ್ಮ ಮನಸ್ಥಿತಿಯನ್ನು ನೋಡಿದ್ರೆ ಒಳಜ್ಞಾನ, ಆಂತರಿಕ ಶಕ್ತಿ ಅನ್ನುವಂಥದ್ದು ಹೆಚ್ಚಾಗ್ಬಿಡ್ತದೆ. ಸಂವೇದನಾಶೀಲ ಮನೋಭಾವ ಅನ್ನುವಂಥದ್ದು ಇರ್ತದೆ. ಎಲ್ಲ ವಿಚಾರಗಳಲ್ಲಿ ಮನಸ್ಸು ಕೇಂದ್ರೀಕರಿಸಬೇಕು ಅನ್ನುವಂಥದ್ದು ಇರ್ತದೆ. ಆದ್ದರಿಂದ ಭಾವನಾತ್ಮಕ ಸಮತೋಲನವನ್ನು ಕಾಪಾಡಿಕೊಳ್ಬೇಕು. ವಾಸ್ತವಿಕವಾಗಿ ಪರಿಶೀಲನೆ ಮಾಡಬೇಕು. ಆತುರತೆ ಎನ್ನುವಂಥದ್ದು ಬೇಡ. ಎಲ್ಲದಕ್ಕೆ ಸಹಕಾರಿಯಾಗುವಂತೆ ಶಿವನ ಪ್ರಾರ್ಥನೆಯನ್ನು ಮಾಡುವಂಥದ್ದು ಹೆಚ್ಚು ಶುಭ ಫಲವನ್ನು ತಂದುಕೊಡ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಕೊನೆಗೊಂದು ಕಿವಿ ಮಾತು, ಶಾಂತವಾಗಿರಿ, ಜಾಣ್ಮೆಯಿಂದ ಮುಂದುವರಿಯಿರಿ, ಒಳಜ್ಞಾನವನ್ನು ನಂಬಿ ಕಾರ್ಯವನ್ನು ಮಾಡಿ. ಇಲ್ಲಿಯವರೆಗೆ ಕೇಳಿದಂಥ ದಿನಭವಿಷ್ಯ ಅನ್ನುವಂಥದ್ದು ನಿಮಗೆ ಉಪಯೋಗವಾಗಿದ್ದರೆ ತಪ್ಪದ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೂಕ್ತವಾದಂಥ ವ್ಯಕ್ತಿಗೆ ಚಾನಲನ್ನು ಶೇರ್ ಮಾಡಿ. ನಾಳೆಯ ದಿನ ಮತ್ತೆ ದಿನಭವಿಷ್ಯದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೆ ಶುಭವಾಗಲಿ.